ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ, ಹಾಗೆ ನನ್ನ ಗುರುಗಳಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆನಾಪಾನಸತಿ ಧ್ಯಾನ ಹೇಗೆ ಈ ಬಂಧ, ಈ ಆತ್ಮ ಸಂಬಂಧ, ಆತ್ಮದ ಬಂಧನ, ಇದು ಆತ್ಮದ ಹಸಿವೆ ಧ್ಯಾನ ಮಾಡಿದ್ರೆ ಆತ್ಮ ತೃಪ್ತಿ ಆಗ್ತದೆ. ಹಾಗಾಗಿ ಆವಾಗ ನನ್ನ ಮನಸ್ಸಿಗೆ ಬಂದಿರೋದು ಒಂದು ಹಾಡು ಬರೆದಿದ್ದೀನಿ. ಈ ಧ್ಯಾನಕ್ಕೆ ಬಂದಕ್ಕೂ ಈ ಆತ್ಮ ಬಂಧನ ಹೇಗೆ ಅಂತ ಒಂದು ಹಾಡು ಚಿಕ್ಕದಾಗಿ. ಧ್ಯಾನದ ಈ ಬಂಧ ಶ್ವಾಸದ ಅನುಬಂಧ, ಜನ್ಮ ಜನ್ಮದ ಆತ್ಮದ ಸಂಬಂಧ. ಧ್ಯಾನದ ಈ ಬಂಧ ಶ್ವಾಸದ ಅನುಬಂಧ, ಜನ್ಮ ಜನ್ಮದ ಆತ್ಮದ ಸಂಬಂಧ. ಸರಿಯಾದ ಧ್ಯಾನ ಸಿಹಿಯಾದ ಧ್ಯಾನ, ಸರಿಯಾದ ಧ್ಯಾನ ಸಿಹಿಯಾದ ಶೂನ್ಯ, ಸೊಗಸಾದ ಜೀವನ ತಿಳಿಸಿ. ಆನಂದ ತುಂಬಿ ನಗೆಯನ್ನು ಚೆಲ್ಲಿ ಸುಂದರ ಜೀವನ ನಡೆಸಿ. ಧ್ಯಾನದ ಈ ಬಂಧ ಶ್ವಾಸದ ಅನುಬಂಧ, ಜನ್ಮ ಜನ್ಮದ ಆತ್ಮದ ಸಂಬಂಧ. ಉಸಿರನ್ನು ಅರಿತು ಒಂದಾಗಿ ಬೆರೆತು ಇರಿ ಎಂದು ತಿಳಿಸಿದ ಗುರುಜಿ. ಉಸಿರನ್ನು ಅರಿತು ಒಂದಾಗಿ ಬೆರೆತು ಇರಿ ಎಂದು ತಿಳಿಸಿದ ಗುರುಜಿ. ಪ್ರಪಂಚಕ್ಕೆಲ್ಲ ಚೆಲ್ಲಿದಿರಿ ಧ್ಯಾನ, ಬೆಳಗಲಿ ನಿಮ್ಮಯ ಕೀರ್ತಿ. ಪ್ರಪಂಚಕ್ಕೆಲ್ಲ ಚೆಲ್ಲಿದಿರಿ ಧ್ಯಾನ, ಬೆಳಗಲಿ ನಿಮ್ಮಯ ಕೀರ್ತಿ. ಧ್ಯಾನದ ಈ ಬಂಧ ಶ್ವಾಸದ ಅನುಬಂಧ, ಜನ್ಮ ಜನ್ಮದ ಆತ್ಮದ ಸಂಬಂಧ. ಸವಿಯಾದ ಧ್ಯಾನ ಸೊಗಸಾದ ಶೂನ್ಯ ತಿಳಿಸಿದ ಗುರುಪತ್ರಿಜಿ. ಸವಿಯಾದ ಧ್ಯಾನ ಸೊಗಸಾದ ಶೂನ್ಯ ತಿಳಿಸಿದ ಗುರುಪತ್ರಿಜಿ. ಸುಖವಾಗಿರಿ ಎಂದು ಮೋಕ್ಷವ ಪಡೆಯೆಂದು, ಸುಖವಾಗಿರಿ ಎಂದು ಮೋಕ್ಷವ ಪಡೆಯೆಂದು ತಿಳಿಸಿದ ಪತ್ರಿಜಿ ಗುರುಜಿ. ಧ್ಯಾನದ ಈ ಬಂಧ ಶ್ವಾಸದ ಅನುಬಂಧ, ಜನ್ಮ ಜನ್ಮದ ಆತ್ಮದ ಸಂಬಂಧ, ಜನ್ಮ ಜನ್ಮದ ಆತ್ಮದ ಸಂಬಂಧ. ಥ್ಯಾಂಕ್ ಯು.